Praise the Lord. Greetings to you all in the name of our Lord and Savior Jesus Christ. Today's Bible verse, Genesis chapter 22, verse 14. Abraham named that place, "The Lord provides." And even today people say, "On the Lord's mountain he provides." ಆದಿಕಾಂಡ 22ನೇ ಅಧ್ಯಾಯ 14ನೇ ವಚನ. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಈ ಹೊತ್ತಿನ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಯೆಹೋವ ಈರೆ ಎಂಬುದಾಗಿ. ಅಂದರೆ ಇದರ ಅರ್ಥ ಯೆಹೋವನು ಒದಗಿಸುವನು ಎಂಬುದಾಗಿ. ಅಂದರೆ ದೇವರು ಕೊಡುವನು, ದೇವರು ನಾವು ಕೇಳುವಂಥದ್ದನ್ನು ಅನುಗ್ರಹಿಸುವನು ಎಂಬುದಾಗಿ. ಇಲ್ಲಿ ಕನ್ನಡದಲ್ಲಿ ಅಬ್ರಹಾಮನು ಈ ಸ್ಥಳಕ್ಕೆ ಹೆಸರಿಟ್ಟನು ಎಂಬುದಾಗಿ ತೋರಿಸುತ್ತಾ ಇಲ್ಲ. ಆದರೆ ಈ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಬ್ರಹಾಮನು ಈ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು ಎಂಬುದಾಗಿ ನೋಡುತ್ತೇವೆ. ಆದರೆ ಇಂಗ್ಲಿಷ್ನಲ್ಲಿ ಹೇಳ್ತಾ ಇದೆ ಏಬ್ರಹಾಮ್ ನೇಮ್ಡ್ ದಟ್ ಪ್ಲೇಸ್ ಎಂಬುದಾಗಿ. ಆ ಸ್ಥಳಕ್ಕೆ ಅಂದರೆ ಯಾವ ಸ್ಥಳಕ್ಕೆ? ದೇವರು ಅಬ್ರಹಾಮನಿಗೆ ಹೇಳಿದರು, ನಿನಗೆ ಪ್ರಿಯನಾಗಿರುವ ಮಗನಾದ ಇಸಾಕನನ್ನು ನಾನು ತೋರಿಸುವ ಒಂದು ಸ್ಥಳಕ್ಕೆ, ಅಂದರೆ ಮೋರಿಯಾ ದೇಶದಲ್ಲಿ ಒಂದು ಸ್ಥಳಕ್ಕೆ ನೀನು ಹೋಗಿ ಆ ಸ್ಥಳದಲ್ಲಿ ನಿನ್ನ ಮಗನನ್ನು ಸರ್ವಾಂಗ ಹೋಮವಾಗಿ ಆ ಬೆಟ್ಟದ ಮೇಲೆ ಸಮರ್ಪಿಸಬೇಕು ಎಂಬುದಾಗಿ ಹೇಳಿದ್ದರು. ಇಲ್ಲಿ ಅಬ್ರಹಾಮನು ತನ್ನ ಮಗನನ್ನು ಕರೆದುಕೊಂಡು ಆ ಸ್ಥಳಕ್ಕೆ ಹೋಗುತ್ತಾನೆ. ಇಲ್ಲಿ ಆ ಸ್ಥಳದ ಹೆಸರು ಉಲ್ಲೇಖಿಸುತ್ತಾ ಇಲ್ಲ. ಕಾರಣ ಮುಂದೆ ಅಬ್ರಹಾಮನು ಆ ಸ್ಥಳಕ್ಕೆ ಒಂದು ಹೆಸರನ್ನು ಇಡುವವನಾಗಿದ್ದನು ಎಂಬುದಾಗಿಯೇ ಇರಬಹುದು ಎಂಬುದಾಗಿ ನಾನು ನೆನೆಸುತ್ತೇನೆ. ಇಲ್ಲಿ ದೇವರು ಆ ಸ್ಥಳಕ್ಕೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಬ್ರಹಾಮನು ಆ ಸ್ಥಳಕ್ಕೆ ಬಂದು ತಲುಪಿದನು ಎಂಬುದಾಗಿಯೂ ಕೂಡ ನಾವು ನೋಡುತ್ತೇವೆ. ಹೌದು, ಆ ಸ್ಥಳಕ್ಕೆ ಬಂದಾಗ ಇನ್ನೇನು ಆ ಮಗನನ್ನು ವಧಿಸಬೇಕು ಎಂದಿರುವಾಗ ದೇವರು ಆ ಬೆಟ್ಟದಲ್ಲಿ ಒಂದು ಟಗರನ್ನು ತೋರಿಸುತ್ತಾರೆ. ಆ ಮಗನ ಬದಲಾಗಿ ಟಗರನ್ನು ದೇವರಿಗೆ ಸಮರ್ಪಣೆ ಮಾಡುತ್ತಾನೆ ಪ್ರಿಯರೇ. ಆದುದರಿಂದಲೇ ಆ ಸ್ಥಳಕ್ಕೆ ದೇವರು ಒದಗಿಸುವನು, ಯೆಹೋವ ಈರೆ ಎನ್ನುವ ಹೆಸರನ್ನು ಅಬ್ರಹಾಮನು ಅಲ್ಲಿ ಇಟ್ಟನು ಎಂಬುದಾಗಿ ನೋಡುತ್ತೇವೆ. ಹೌದು, ಅಬ್ರಹಾಮನ ಅನುಭವದ ಪ್ರಕಾರ ಅಲ್ಲಿ ದೇವರು ಅವನಿಗೆ ಬೇಕಾದದನ್ನು ಒದಗಿಸಿಕೊಟ್ಟರು. ಹಾಗೆಯೇ ನೀನು ಕೂಡ ಪ್ರತಿದಿನ ಮುಂಜಾನೆ ವೇಳೆಯಲ್ಲಿ ಕರ್ತನ ಹತ್ತಿರ ಬಂದು ಕರ್ತನನ್ನು ನೋಡಿ ಯೆಹೋವ ಈರೆ ಅಂದರೆ ಯೆಹೋವನೇ ಒದಗಿಸುವನು ಎಂಬುದಾಗಿ ನೀನು ಹೇಳು. ಆ ದಿನವೆಲ್ಲ ನಿನಗೆ ಬೇಕಾದದನ್ನು ದೇವರು ಒದಗಿಸುತ್ತಾರೆ. ನೀವು ನಿಮ್ಮ ಹೃದಯದ ಅಂತರಾಳದಿಂದ ಹೇಳಬೇಕು, ಪೂರ್ಣವಾದ ನಂಬಿಕೆಯಿಂದ ಹೇಳಬೇಕು. ಸುಮ್ಮನೆ ಬಾಯಿ ಮಾತಿನಿಂದ ತುಟಿಯಿಂದ ಮಾತ್ರ ಹೇಳಿ ನಿನ್ನ ಹೃದಯದಲ್ಲಿ ನಂಬಲಿಲ್ಲವಾದರೆ ಕರ್ತನು, ನಂಬುವುದಿಲ್ಲವಾದರೆ ಕರ್ತನು ಕೊಡುವುದಿಲ್ಲ. ನೀನು ನಿನ್ನ ಹೃದಯದ ಅಂತರಾಳದಿಂದ ಹೇಳುವಾಗ ಕರ್ತನು ಆ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾನೆ. ಕರ್ತನೇ ನಿನ್ನನ್ನು ನೋಡಿಕೊಳ್ಳುತ್ತಾನೆ. ನಿನ್ನ ಜವಾಬ್ದಾರಿ ಎಲ್ಲವನ್ನು ಆತನು ವಹಿಸಿಕೊಂಡು ನಿನಗೆ ಬೇಕಾದದ್ದನ್ನು ಒದಗಿಸಿಕೊಡುತ್ತಾನೆ. ಆದರೆ ನಮ್ಮ ಭಾರ ನಾವೇ ಹೊತ್ತುಕೊಂಡು ದೇವರು ಒದಗಿಸುವನು ಎಂಬುದಾಗಿ ಬರೆ ಮಾತಿನಿಂದ ಹೇಳಿದರೆ ದೇವರು ಒದಗಿಸುವುದಿಲ್ಲ. ನೀನು ಸಂಪೂರ್ಣವಾದ ಭರವಸೆಯಿಂದ ಹೇಳುವುದಾದರೆ ಯೆಹೋವನು ಒದಗಿಸುವನು. ದಾವೀದನು ತನ್ನ ಕೀರ್ತನೆಯಲ್ಲಿ ಹೇಳ್ತಾನೆ, ಕೀರ್ತನೆ 55:22 ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು ಎಂಬುದಾಗಿ. ಹೌದು, ನಿನ್ನ ಚಿಂತೆಯನ್ನು ನೀನು ಹೊತ್ತುಕೊಳ್ಳಬೇಡ, ನಿನ್ನ ಚಿಂತೆ ಎಲ್ಲವನ್ನ ಕರ್ತನ ಮೇಲೆ ಹಾಕು, ಯೆಹೋವ ಈರೆ ಎಂಬುದಾಗಿ ಹೇಳು, ಕರ್ತನು ಒದಗಿಸುತ್ತಾನೆ. ಹಾಗೆಯೇ ಪೇತ್ರನು ಕೂಡ ತನ್ನ ಪತ್ರಿಕೆಯಲ್ಲಿ ಹೇಳ್ತಾನೆ, 1 ಪೇತ್ರ 5:7 ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ ಎಂಬುದಾಗಿ. ನಿನಗಾಗಿ ಚಿಂತಿಸಲಿಕ್ಕೆ ಒಬ್ಬ ಸ್ನೇಹಿತನಿದ್ದಾನೆ, ನಿನಗಾಗಿ ಚಿಂತಿಸಲಿಕ್ಕೆ ಒಬ್ಬ ಸಹೋದರನಿದ್ದಾನೆ, ನಿನಗಾಗಿ ಚಿಂತಿಸಲಿಕ್ಕೆ ನಿನ್ನ ತಂದೆ ಇದ್ದಾರೆ. ಆತನೇ ಯೆಹೋವ ದೇವರು, ಆತನೇ ಯೇಸು ಕ್ರಿಸ್ತನು. ಆತನು ನಿನಗಾಗಿ ಚಿಂತಿಸುವಾಗ ನೀನು ಯಾಕೆ ಚಿಂತೆ ಮಾಡುತ್ತಿ? ಇನ್ನು ಮುಂದೆ ನಿನಗಿರುವ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕಿಬಿಡು, ಯೆಹೋವನೇ ಅದನ್ನು ಒದಗಿಸಿಕೊಡುವನು. ನಿನ್ನ ನಂಬಿಕೆ ಕರ್ತನ ಮೇಲಿರುವಾಗ, ನಿನ್ನ ನಂಬಿಕೆಯ ಮಾತುಗಳನ್ನಾಡುವಾಗ, ನಿನಗೆ ಏನೇ ಬೇಕಾದರೂ ಅದನ್ನು ಯೆಹೋವನು ಒದಗಿಸುವನು ಎಂಬುದಾಗಿ ಹೇಳುವಾಗ ಖಂಡಿತವಾಗಿಯೂ ದೇವರು ಒದಗಿಸುತ್ತಾನೆ. ನನ್ನ ಪ್ರಿಯ ದೇವಜನರೇ, ನೀವು ಇವತ್ತು ಸಮಸ್ಯೆಗಳಿಗೆ ಒಳಗಾಗಿದ್ದೀರಾ? ಸಾಲದ ಸಮಸ್ಯೆಯಿಂದ ಬಳಲುತ್ತಾ ಹೇಗೆ ತೀರಿಸಲಿ ಎಂಬುದಾಗಿ
ಚಿಂತಿತರಾಗಿದ್ದೀರಾ? ನಿನ್ನ ಮಕ್ಕಳಿಗೆ ಮದುವೆಯಾಗಲಿಲ್ಲ, ನಾನು ಯಾವಾಗ ಮದುವೆ ಮಾಡಿಸಲಿ ಎಂಬುದಾಗಿ ಕಂಗಾಲಾಗಿದ್ದೀರಾ? ನಿಮ್ಮ ವ್ಯಾಪಾರದಲ್ಲಿ ನಷ್ಟವನ್ನೇ ಅನುಭವಿಸ್ತಾ ಇದ್ದೀರಾ? ಯಾವಾಗ ನನಗೆ ಲಾಭ ಒದಗುವುದು ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೀರಾ? ಈ ಹೊತ್ತೆ ಯೆಹೋವ ಈರೇ ಎಂಬುದಾಗಿ ಹೇಳಿರಿ. ನಿನ್ನ ಮಕ್ಕಳ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಸಾಲದ ಸಮಸ್ಯೆಯ ಮೇಲೆ, ನಿನ್ನ ಬಿಸ್ನೆಸ್ ಮೇಲೆ, ಪ್ರತಿಯೊಂದು ವಿಷಯದಲ್ಲಿ ಪ್ರತಿದಿನ ಎದ್ದಾಗ ಯೆಹೋವ ಈರೇ ಎಂಬುದಾಗಿ ಹೇಳಿರಿ. ಅಂದರೆ ಯೆಹೋವನೇ ಒದಗಿಸುವನು ಎಂಬುದಾಗಿ ಹೇಳಿರಿ. ಅಂದು ಇಸಾಕನ ಬದಲಾಗಿ ಟಗರನ್ನು ತಂದೆಯಾದ ದೇವರು ಅಬ್ರಹಾಮನಿಗೆ ಒದಗಿಸಿಕೊಟ್ಟ ಹಾಗೆ ನಿನ್ನ ಜೀವಿತದಲ್ಲಿ ಕೂಡ ಏನೇ ಬೇಕಾದರೂ ಅದೆಲ್ಲವನ್ನು ದೇವರು ಒದಗಿಸಿಕೊಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಸರ್ವಶಕ್ತನಾದ ದೇವರೇ, ನಿನಗೆ ಸ್ತೋತ್ರಪ್ಪ. ಯೆಹೋವ ಈರೇ ದೇವರೇ, ನಿನಗೆ ಸ್ತೋತ್ರಪ್ಪ. ಯೆಹೋವನೇ, ನೀನೇ ನಮಗೆ ಬೇಕಾದದನ್ನು ಒದಗಿಸಿಕೊಡುವಾತನಾಗಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ಅಂದು ಅಬ್ರಹಾಮನಿಗೆ ಟಗರನ್ನು ಒದಗಿಸಿಕೊಟ್ಟು ಅವನ ಮಗನ ಜೀವವನ್ನು ಉಳಿಸಿದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರು ಕೂಡ ತಮ್ಮ ಜೀವಿತದಲ್ಲಿ ಅನೇಕ ಕೊರತೆಗಳಿಂದ ಬಳಲುತ್ತಾ ಇದ್ದಾರೆ. ಅನೇಕ ವಿಧವಾಗಿ ಇವರು ಚಿಂತಿತರಾಗಿದ್ದಾರೆ ಸ್ವಾಮಿ. ಸಾಲದ ಸಮಸ್ಯೆಯಿಂದ ಬಳಲುತ್ತಾ ಇದ್ದಾರೆ. ಮಕ್ಕಳ ಭವಿಷ್ಯತ್ತಿನ ಕುರಿತು ಚಿಂತಿತರಾಗಿದ್ದಾರೆ. ಮಕ್ಕಳಿಗೆ ಮದುವೆ ಮಾಡಿಸಲಿಕ್ಕೆ ಆಗುತ್ತಿಲ್ಲ ಎಂಬುದಾಗಿ ಚಿಂತಿತರಾಗಿದ್ದಾರೆ. ಇವರ ವ್ಯಾಪಾರದಲ್ಲಿ ನಷ್ಟ ಅನುಭವಿಸ್ತಾ ಇದ್ದಾರೆ ದೇವರೇ. ಇವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ದೇವರೇ. ಇವರನ್ನು ಕನಿಕರಿಸಪ್ಪ. ಇವರಿಗೆ ಬೇಕಾದದನ್ನು ಒದಗಿಸಿಕೊಡು ಸ್ವಾಮಿ. ಇವರಿಗೆ ಆರೋಗ್ಯ ಕೊಡು. ಇವರ ಮಕ್ಕಳ ಮದುವೆಯಾಗುವಂತೆ ಸಹಾಯ ಮಾಡು. ಇವರ ಮಕ್ಕಳಿಗೆ ಉದ್ಯೋಗ ದೊರೆಯುವಂತೆ ಸಹಾಯ ಮಾಡು. ಇವರ ಉದ್ಯೋಗದಲ್ಲಿ ನೀನು ಸಹಾಯ ಮಾಡು. ಯಾವ ತೊಂದರೆ ಸಮಸ್ಯೆ ಬರಲಾರದ ಹಾಗೆ ನೀನೇ ಎಲ್ಲವನ್ನು ನೋಡಿಕೋ ಕರ್ತನೆ. ಸಾಲದ ಸಮಸ್ಯೆಯಿಂದ ಹೊರಬರಲಿಕ್ಕೆ ಕೃಪೆ ಮಾಡು. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.